ನಮಸ್ಕಾರ ರೀಪ ಎಲ್ಲರಿಗೂ. ಈಗ ಕರ್ನಾಟಕ ರಾಜ್ಯದ 20ನೇ ತಾರೀಕು ನಂತರ 7ರಿಂದ 8 ಸಚಿವ ಸ್ಥಾನವನ್ನು ತುಂಬಲಿಕ್ಕೆ ಯಾರ್ಯಾರು ಅರ್ಹರು ಮತ್ತು ಯಾರ್ದು ತೆಗೆದುಕೊಂಡು ಹೋಗ್ಯಾರ ಲಿಸ್ಟ್ ರೆಡಿ ಆಗೈತೆ. ನಮ್ಮ ಕಡೆ ಐತೆ, ಕೊಡ್ರಿ ಲಿಸ್ಟ್ ಬಿಡುಗಡೆ ಮಾಡಲಿ. ಏನು ಕಾಚಕ ಲಿಸ್ಟ್ ನಿನ್ನ ಕಡೆನ ಬರ್ತೈತೆ, ನೀನ ಹೈಕಮಾಂಡ್ ಏನ ಅದನ್ನು ಹೇಳ್ತಾರೆ ನನಗೆ. ಹಂಗೆ ಸುದ್ದಿಗಳು ಇರ್ತಾವೆ. ಕಾಕನ ಮೇಲೆ ಪ್ರೀತಿ ಅಂತೇಳಿ ಯಾರೋ ಒಬ್ರು ನಮಗೆ ಹಲೋ ಅಂತೇಳಿ ಹೇಳಿರ್ತಾರೆ ಇಲ್ಲಿಂದ ಬೆಂಗಳೂರಿಂದ. ಸತ್ಯ ಸುದ್ದಿ ಹೇಳ್ತೇವೆ, ನಿಖರವಾಗಿ ಹೇಳ್ತೇವೆ, ನೇರವಾಗಿ ಹೇಳ್ತೇವೆ, ದಿಟ್ಟವಾಗಿ ಹೇಳ್ತೇವೆ, ಯಾರ್ದು ಮುಲಾಜು ಇಲ್ದ ಹೇಳ್ತೀವಿ. ಮೊಟ್ಟ ಮೊದಲನೇ ಉತ್ತರ ಕರ್ನಾಟಕದಲ್ಲಿ RB ತಿಮ್ಮಾಪುರ್ ಮಂತ್ರಿ ಆಗೋದು ಖಚಿತ ಬರ್ಕೋರಿ. ಎರಡನೇದು ಸಲೀಂ ಅಹ್ಮದ್ ಮಂತ್ರಿ ಆಗೋದು ಖಚಿತ, ಉತ್ತರ ಕರ್ನಾಟಕ ಬರ್ಕೋರಿ. ಡಾಕ್ಟರ್ ಅಜಯ್ ಸಿಂಗ್ ಮಂತ್ರಿ ಆಗೋದು ಖಚಿತ್. ಪ್ರಸಾದ್ ಅಬ್ಬಯ್ಯ ಮಂತ್ರಿ ಆಗೋದು ಖಚಿತ್. ಲಕ್ಷ್ಮಣ ಸವದಿ ಫುಲ್ ಹೆಸರು ರೇಷನ್ಯಾಗ ಅದಾರ, ಫುಲ್ ಓಡಾಕತೈತಿ. ಆ ವ್ಯಕ್ತಿನೂ ಸಹಿತ ಬೆಳಗಾವಿ ಜಿಲ್ಲೆಯನ್ನು ಆಳುವಂಥ ವ್ಯಕ್ತಿ ಮಂತ್ರಿ ಆಗೋದು ಖಚಿತ್. ತಲೆಯಾಗಿ ಬರತ್ತಿರ್ಬೇಕಿರಲ್ಲ ಅಕ್ಕನ ಯಾಕೆ ಬಿಟ್ಟಿವ ಅಂಥೇಳಿ. ಅಕ್ಕ ಏನು ಅಕ್ಕಾರ ಹೇಳ್ರಿ, ಭಾಳ ಖುಷಿಲಿ ಹೇಳಿ. ಅಕ್ಕ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿ. ಎಲ್ಲ ಮಂತ್ರಿಗಳ್ದು ಎಲ್ಲ ಫೈಲ್ಗಳು ಅಲ್ಲಿಂದ ಹೋಗ್ಬೇಕು, ಅಕ್ಕ ಅಂತ ಸಹಿ ಆಗ್ಬೇಕು. ಅಕ್ಕ ಫುಲ್ ಪವರ್. ಈಗ ಅಕ್ಕನ CM ಇದ್ದಂಗೆ. ನಾ ಹಿಂದಕಲೇ ಒಮ್ಮೆ ಹೇಳಿದ್ನಿ, ಈ ಹೆಣ್ಮಗಳು, ಈ ಮಹಾತಾಯಿ, ಈ ಲಕ್ಷ್ಮೀ ತಾಯಿ ಅಕ್ಕ ಹೆಬ್ಬಾಳ್ಕರ್ ಒಂದಿನ ರಾಜ್ಯ ಆಳ್ತಾಳಂತೇಳಿ ಕಾಲ ಬಂದೈತಿ. ಈಗ ಆಳೋದು ರಾಜಕೀಯ ಕಾರ್ಯದರ್ಶಿ ಅಂದರೆ ಮುಖ್ಯಮಂತ್ರಿ ಇದ್ದಂಗೆ. ಆ ಹುದ್ದೆ ಲಕ್ಷ್ಮೀ ಅಕ್ಕ ತಾಯಿ ಹೆಬ್ಬಾಳ್ಕರ್ಗ ಚಾಮುಂಡೇಶ್ವರಿ ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ಹೊಲದ ಬಂದಾಳ. ಏನು ಮಾಡೋಕ್ಕೆ ಸಾಧ್ಯ ಐತ್ರಿ? ಮಹಾಂತೇಶ ಕೌಜಲಿಗಿ ಸರಳ ರಾಜಕಾರಣಿ ಹೆಸರು ಓಡಾಡಕತ್ತೈತಿ. ರೇಷನ್ಯಾಗಿದ್ದದ್ದು ಹೇಳಾಕತ್ತಾನೆ. ಆಗೋದು ಖಚಿತ RB ತಿಮ್ಮಾಪುರ್ ಫಸ್ಟ್, ಸಂತೋಷ್ ಲಾಡ್ 2 ಬರ್ಕೊಂಡ ಬಿಡ್ರಿ. ಪ್ರಸಾದ್ ಅಬ್ಬಯ್ಯ, ಮಹಾಂತೇಶ್ ಕೌಜಲ್ಗಿ ಮತ್ತು ಲಕ್ಷ್ಮಣ ಸವದಿ ಬೆನ್. ಕಲ್ಯಾಣ ಕರ್ನಾಟಕದಿಂದ ಡಾಕ್ಟರ್ ಅಜಯ್ ಸಿಂಗ್. ಖರ್ಗೆ ಮನಸ್ಸು ಪಡಬೇಕು, ಮಲ್ಲಿಕಾರ್ಜುನ್ ಸಾಹೇಬ್ರ ಮನಸ್ಸು ಪಡಬೇಕು. 7ರಿಂದ 8 ಮತ್ತು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದಿಂದ ಅಲ್ಪಸಂಖ್ಯಾತರದ ಒಂದು ಭರ್ತಿ ಕೋಟ ಹಾಕಬೇಕಲ್ಲ. ಸಲೀಂ ಅಹ್ಮದ್ ಹೆಸರು ಹೇಳಿಬಿಟ್ಟಿನಿ. ಸಲೀಂ ಅಹ್ಮದ್ ಈಗಾಗಲೇ ಹೆಸರು ಬರ್ಕೊಂಡಿಟ್ಟಾರ. ಕೆಲವು ಹೆಸರುಗಳು ಕರ್ನಾಟಕದಿಂದ ಹೋಗುವಾಗ ನಡುವೆ ವಿಮಾನದಾಗ ಕಾಟು ಬಿಡ್ತಾರ್ರಿ. ಅಲ್ಲಿ ಐತಿ ಮತ್ತು ರಾಜಕೀಯ ಗೊತ್ತಿರಲ್ಲ. ಹಿಂಗೆ ಮಾಡಿರಿ ಮಣ್ಣು MB ಪಾಟೀಲ್ರಿ, ಹಂಗೆ ನಡೀತೈತಿ ಅದು. ಅವು ಒಂದೊಂದು ರಾಜಕಾರಣದಾಗ ಒಂದೊಂದು ಗೇಮ್ ಆಗ್ತಾವೆ. ಲಿಸ್ಟ್ ಫೈನಲ್ ಆಗಿರ್ತೈತಿ. ಕೆಳಗಿಂದ ಹೆಸರು ಮ್ಯಾಗಿಂದ ಹೆಸರು ಕೆಳಗೆ ಹಾಕೈತಿ, ಕಾಟು ಹಾಕ್ತಾರೆ. ಆದರೆ ಕಾಟ್ ಹಾಕಲಾರ್ದಂಥ ಲಿಸ್ಟ್ ಬಿಡುಗಡೆ ಮಾಡೇನಿ. ಇದು ಕಾಟಲ್ಲ, ಪ್ರಿಂಟ್. ಫೈನಲ್ ಪ್ರಮಾಣ ಕ್ಷಣಗಣನೆ. ಇದೇ ಅಬಕಾರಿ ಮಂತ್ರಿ ಇದ್ದಂಥ RB ತಿಮ್ಮಾಪುರ್. ಅಬಕಾರಿನ ಕೊಡ್ತಾರೋ ಬೇರೆ ಖಾತೆ ಕೊಡ್ತಾರೋ ಗೊತ್ತಿಲ್ಲ, ಸಚಿವ ಸಂಪುಟ ಸೇರೋದು ಖಚಿತ್. ಸಂತೋಷ್ ಲಾಡ್ ಇವತ್ತು ರಾಜ್ಯಾದ್ಯಂತ ಪಕ್ಷಕ್ಕಾಗಿ ದುಡಿದಂಥ ಸಂತೋಷ್ ಲಾಡ್ ಬಿಡಾಕ ಸಾಧ್ಯ ಇಲ್ಲ. ಸಲೀಂ ಅಹ್ಮದ್ ಇವತ್ತು ಉತ್ತರ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಸಮಾವೇಶಗಳನ್ನು ಮಾಡಿ ಜಾಗೃತಿ ಮೂಡಿಸಿ ಇವತ್ತು ರಾಜ್ಯದಲ್ಲಿ 28ಕ್ಕೆ ತನ್ನ ತಾಕತ್ತು ತೋರಿಸುವಂಥ ಸಲೀಂ ಅಹ್ಮದ್ ಮಂತ್ರಿ ಸ್ಥಾನ ಖಚಿತ. ಬೆಳಗಾವಿ ರಾಜಕಾರಣ 12 ಕ್ಷೇತ್ರಕ್ಕಾಕ ಬೆಳಗಾವ್ದಾಗ ಯಾರಾಗ್ತಾರೆ ಪೂನಾ ಹಚ್ಚಾಕತ್ತೀರಿ. ನಾವು ಮೊಟ್ಟ ಮೊದಲನೇದಾಗಿ ಆರಿಸಿದೀವಿ ಅಂದ್ರೆ ಸರಳ ಸಜ್ಜನಿಕೆಯ ಮಂತ್ರಿ ಸ್ಥಾನ ನಿಭಾಯಿಸಿ ಆ ಮಂತ್ರಿ ಸ್ಥಾನಕ್ಕೆ ಮೆರಗು ತಂದಂಥ ಏಕೈಕ ವ್ಯಕ್ತಿ ಅಂದರೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಕೊಡಬೇಕು. ಬರ್ದೈತಿ ಹೆಸರು. ಲಕ್ಷ್ಮಣ ಸವದಿ ಅಭಿಮಾನಿಗಳೇ, ಇನ್ನು ಹರ್ಷೋದ್ಗಾರಗಳಿಂದ ವಿಜಯೋತ್ಸವ ಆಚರಣೆ ಮಾಡಿರೂ ಅಡ್ಡಿ ಇಲ್ಲ. ಮಹಾಂತೇಶ್ ಕೌಜಲ್ಗಿ ಮತ್ತು ಪ್ರಸಾದ್ ಅಬ್ಬಯ್ಯ ಇನ್ನು ಇಬ್ಬರಲ್ಲಿ ನಡೆದೈತಿ. ಇನ್ನು ಯಾವ ಸಮುದಾಯಕ್ಕೆ ಫಿಲ್ಲಪ್ ಮಾಡಬೇಕು, ಈ ಸಮುದಾಯ ಫಿಲ್ಲಪ್ ಮಾಡಬೇಕು ಅನ್ನೋದಿನ್ನು ತರಾತುರಿ ನಡೆದೈತಿ. ಲಕ್ಷ್ಮೀ ಅಕ್ಕ ಅಂತೂ ಗ್ರೀನ್ ಸಿಗ್ನಲ್ ತೆಗೆದುಕೊಂಡು ಮುಖ್ಯಮಂತ್ರಿಯ ಕಾರ್ಯದರ್ಶಿಯಾಗಿ ಅಧಿಕಾರ ಗ್ರಹಣ ಕ್ಷಣಗಣನೆ. ಇನ್ನು ಮಾಸ್ಟರ್ ಮೈಂಡ್ ಬೆಳಗಾವಿ ಜಿಲ್ಲಾ ಮಾಲಕ್ ಬೇಕಿರಲ್ಲ, ಸತೀಶ್ ಜಾರಕಿಹೊಳಿ ಕೋಳಿಗೆ ಹಾಕ್ಯಾರ. ಮೊದಲನೆಯ ಪಟ್ಟಿಯಲ್ಲೇ ಸತೀಶ್ ಜಾರಕಿಹೊಳಿ, ಮಗಳು MP ಆ ಕಡೆ, ಇನ್ನು ಮಗ ರಾಜ್ಯ ತಿರುಗಾಡಕತ್ತಾನ. 28ರ ಸಂಘಟನೆ ಮಾಡ್ಬೇಕಿರಲ್ಲ, ಎಲ್ಲ ಸರ್ವ ಜಾತಿ ಜನಾಂಗದವರಿಗೂ ಸಹಿತ ಸಮಪಾಲು ಸಮಬಾಳು ಈ ಘೋಷಣೆಯೊಂದಿಗೆ ಇನ್ನು ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ ಅಡ್ಡಾಡೋದ್ರಿ ಗಾಡ 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 ಗಾಡ
ಆ ಹೆಲಿಕಾಪ್ಟರ್ ಪ್ರತಿ ವಿಧಾನಸಭಾ ಕ್ಷೇತ್ರ ತಿರುಗಾಡೋದು, ಅಲ್ಲಿ ಪ್ರತಿ ಜಾತಿ ಜನಾಂಗದವ್ರ ಸಭೆಗಳಾಗೋದು, ಅಹಿಂದ ಸಮಾವೇಶ 7 ಯಾವಾಗ ಅಕ್ಕಾವು ಎಲ್ಲೆಲ್ಲಿ ಅಕ್ಕಾವ ಸ್ಥಳನೂ ಸಹಿತ ಹೇಳ್ತೀನಿ. ಅದು ಗುಪ್ತ ವರದಿ, ನಮ್ಮ ತನಿಖಾ ವರದಿ, ಎಲ್ಲೆಲ್ಲಿ ಮೀಟಿಂಗ್ಗಳು ಆಗತ್ತಾವ ಅದನ್ನೂ ಸಹಿತ ಹೇಳ್ತೀನಿ. ಇದೇ 28ಕ್ಕೆ ಈ ಹೆಲಿಕಾಪ್ಟರ್ ಗಡಗಡ ತಿರುಗಾಡ್ಕೋತ ರಥಯಾತ್ರೆ ಪ್ರಾರಂಭ ಆಕೈತಿ ಚಾಮರಾಜನಗರದಿಂದ ಬೀದರ್ವರೆಗೆ. 28ಕ್ಕೆ ಬೆಳಗಾವಿ ಜಿಲ್ಲೆಗೆ ಮುಖ್ಯಮಂತ್ರಿ ಸ್ಥಾನ, ಇತಿಹಾಸ ದಾಖಲೆ ಮಾಡಿದಂಥ ಬೆಳಗಾವಿ, ರಾಜ್ಯಪಾಲ ಹುದ್ದೆ ತೆಗೆದುಕೊಂಡಂಥ, ಸ್ಪೀಕರ್ ಹುದ್ದೆ ತೆಗೆದುಕೊಂಡಂಥ, ಉಪಸಭಾಧ್ಯಕ್ಷ ತೆಗೆದುಕೊಂಡಂಥ, ಅನೇಕ ಬಾರಿ ಮಂತ್ರಿ ಮಹೋದಯ ಆದಂಥ ಬೆಳಗಾವಿ ಜಿಲ್ಲೆಗೆ ಮುಖ್ಯಮಂತ್ರಿ ಸ್ಥಾನ ಕೊರತೆ ಐತಿ. 18 ಮಂದಿ ಇದ್ರೂ ಮುಖ್ಯಮಂತ್ರಿ ಆಗಲಿಲ್ಲ, 4-5 ಮಂದಿ ಇದ್ದಲ್ಲಿ ಮುಖ್ಯಮಂತ್ರಿ ಆದರೂ ಯಾಕೆ? ಈಗ ಬೆಳಗಾವಿಗೆ ಬಂದೈತಿ ನಸೀಬ್. 18 ತಯಾರಿ ಮಾಡ್ಕೋರಿ, 18 ಶಾಸಕರು, 28 ತಯಾರಿ ಮಾಡ್ಕೋರಿ. ಉತ್ತರ ಕರ್ನಾಟಕ 96 ಶಾಸಕರ ಕರ್ನಾಟಕ ರಾಜ್ಯ, ಅದು ಬೆಳಗಾವಿದಿಂದ ಒಬ್ಬ ಮುಖ್ಯಮಂತ್ರಿ ಆಗತ್ತಾನಂದ್ರೆ ಆ ಹೆಲಿಕಾಪ್ಟರ್ಗೆ ಟಾಟಾ ಮಾಡಲೇಬೇಕು. ಆ ಹೆಲಿಕಾಪ್ಟರ್ ನಿಮ್ಮ ಕ್ಷೇತ್ರದಾಗ ಇಳಿಸ್ಕೋಬೇಕು. ಆ ಹೆಲಿಕಾಪ್ಟರ್ದಿಂದ ಇಳಿದಂಥ ಆ ನಾಯಕ ಒಳ್ಳೊಳ್ಳೆಯ ಸಂದೇಶ ಮತ್ತು ಸಿದ್ಧಾಂತದೊಂದಿಗೆ ರಾಜ್ಯದ ಸಿಂಹಾಸನ ಹಿಡಿತಾನಕ್ಕೆ ಕೂತ್ಕೊಡ್ರಿ. ಹಾಗಾದ್ರೆ ಇನ್ನು 7-8 ಮಂದಿದು ಹೇಳಿದ್ದೀನಿ. ಈ 7-8 ಮಂದಿ 21, 22 ಅಥವಾ 25ನೇ ತಾರೀಕು ಒಳಗಡೆ ರಾಜಭವನದಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಳುವ ಸಲುವಾಗಿ ನಿಮ್ಮ ಕ್ಷೇತ್ರದ ಕಾರ್ಯಕರ್ತರು ನಮ್ಮ ನಾಯಕ ಮಂತ್ರಿ ಆಗತಾನ್. ಎಷ್ಟು ಖುಷಿ ಪಡ್ತಿರ್ಬೇಕು, ಪೇಡೆ ಹಂಚ್ತಿರ್ಬೇಕು, ಗುಲಾಲ ಹಚ್ಕೋತಿರ್ಬೇಕು, ವಿಜಯೋತ್ಸವ ಆಚರಣೆ ಮಾಡ್ಕೋಬಹುದು. ಆದರೆ ನಿಮ್ಮ ನಾಯಕನಿಗೆ ಮಂತ್ರಿ ಆದ ತಕ್ಷಣ ನಿಮ್ಮ ಕ್ಷೇತ್ರದ ಮೂಲಭೂತ ಸೌಲಭ್ಯ ಸಲುವಾಗಿ ಕಾರ್ಯಕರ್ತರನ್ನ ತುಳಿಬೇಡಪ್ಪ, ಕಾರ್ಯಕರ್ತರಿಗೂ ಒಳ್ಳೆಯ ಸ್ಥಾನ ಕೊಡಿಸು, ನೀನ ಮಂತ್ರಿ ಮಹೋದಯ ಆಗಬೇಡ, ಕಾರ್ಯಕರ್ತರಿಗೂ ಕೊಡಂತೇಳಿ ಕೇಳ್ತೀರಿ. ಮತ್ತು ನಿಮ್ಮ ಜ್ವಲಂತ ಸಮಸ್ಯೆಗಳು ಕುಡಿಯುವ ನೀರು, ಶಿಕ್ಷಣ, ಆರೋಗ್ಯ, ನಿರುದ್ಯೋಗಿ, ರೈತಾಪಿ ಜನರ ಕೂಗು, 5 ಪಂಚಸೂತ್ರದೊಂದಿಗೆ ಪತ್ರ ಬರೀರಿ ನಿಮ್ಮ ಮಂತ್ರಿಗೆ. ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ನಿಮ್ಮಲ್ಲಿಯೇ ಮದ್ದೌಷಧ ಐತಿ ಸಂಜೀವಿನಿ. ಆ ಸಂಜೀವಿನಿಯನ್ನು ಉಪಯೋಗ ಮಾಡ್ಕೋತೀರಿ ಕಾರ್ಯಕರ್ತರೇ. ನಿಮ್ಮ ನಾಯಕ MLA ಆದ, ಎಷ್ಟು ಖುಷಿ ಪಟ್ರಿ. ನಿಮ್ಮ ನಾಯಕ ಈಗ ಮಂತ್ರಿ ಆದ, ಎಷ್ಟು ಖುಷಿ ಪಟ್ರಿ. ನಿಮ್ಮ ನಾಯಕ ಮಂತ್ರಿ ಆದ ಮೇಲೆ ಒಳ್ಳೆಯ ಖಾತೆ ಕೊಟ್ಟರು, ಎಷ್ಟು ಖುಷಿ ಪಟ್ರಿ. ಇನ್ನು ನಮ್ಮ ಕೆಲಸಗಳು ಆಗತಾವ. ಮೂಲಭೂತ ಸೌಲಭ್ಯದಿಂದ ವಂಚಿತ ಆದಂಥ ನಮ್ಮ ಶಿಕ್ಷಣಕ್ಕೆ ಮೊದಲ ಆದ್ಯತೆ, 2ನೇದು ಕುಡಿಯುವ ನೀರು, 3ನೇದು ಆರೋಗ್ಯ, 4ನೇದು ರೈತಾಪಿ ಜನರದು, 5ನೇದ್ದು ಈ ಬಸ್ಸಿನ ಸೌಕರ್ಯ. ವಿದ್ಯಾರ್ಥಿಗಳು ಸರಿಯಾಗಿ ಶಾಲೆಗೆ ತಲುಪಬೇಕು, ವಿದ್ಯಾರ್ಥಿನಿಯರು ಮರಳಿ ಮನೆಗೆ ಬರಬೇಕು, ಬಸ್ಸಿನ ಸೌಕರ್ಯ ಬೇಕು. ಇವು 5 ಪಂಚಸೂತ್ರ ತಿಳ್ಕೊತೀರಿ ಕಾರ್ಯಕರ್ತರೇ. ಮತ್ತು ನಿಮ್ಮ ಕಾರ್ಯಕರ್ತರು ನಿಮಗೂ ಸ್ಥಾನಮಾನ ಕೊಡ್ಬೇಕಲ್ಲ. ನೀವು 30-35 ವರ್ಷ ಆದ ಬೆನ್ನ ಐತೀರಿ. ನಿಮ್ಮನ್ನು ಮೀಸಿ ಬೆಳಗಾದು, ಗಡ್ಡ ಬೆಳಗಾದು, ಕಣ್ಣು ಮ್ಯಾಗೇನೋ ಹೋಬ ಸಹಿತ ಬೆಳಗಾದು ಅಧಿಕಾರ ಕೊಡುವಾರ, ಬರೀ ನಿಮ್ಮನ್ನು ಉಪಯೋಗ ತೊಗೊಳಕತ್ತಾರ. ಹಂಗಾದ್ರೆ ನೀವೆಲ್ಲರೂ ಕೂಡಿ ನಿಮ್ಮ ನಾಯಕನನ್ನು ಕೊಂಡ್ರೇಸಿ ಕೇಳಬೇಕು. ನಡಿ CM ಕಡೆ ನಮ್ಮನ್ನು ಶಿಫಾರಸು ಮಾಡಿ ನಮಗೂ ಒಂದು ಸ್ಥಾನ ಕೊಡಿಸಿ ನಿಗಮ ಮಂಡಳಿ ಮಾಡ್ತೀರಿ. MLC ಸ್ಥಾನದಲ್ಲಿ ಮೋಸ ಉತ್ತರ ಕರ್ನಾಟಕ, MP ಸ್ಥಾನದಲ್ಲಿ ಮೋಸ. ಎಷ್ಟು ಮೋಸ ಮಾಡೋರ್ದಿರಿ. ಇನ್ನೂ 3 ರಾಜ್ಯ ನಮ್ಮ ಆಗುವೇನೋ ಇನ್ನು ಮುಂದೆ. ಕಲ್ಯಾಣ ಕರ್ನಾಟಕ ರಾಜ್ಯ ಆಕೈತಿ, ಉತ್ತರ ಕರ್ನಾಟಕವೂ ಆಕೈತಿ, ಕಿತ್ತೂರು ಕರ್ನಾಟಕವೂ ಆಕೈತಿ. ಕೊಂಡ್ರೆ ಆಮೇಲೆ ದಕ್ಷಿಣ ಕರ್ನಾಟಕ ಒಂದ ಮಾಡ್ಕೊಂಡು ಇನ್ನು ಬೆಳವಣಿಗೆ, ಇನ್ನು ನವ ಪೀಳಿಗೆ ಬರೋದು, ವಿದ್ಯಾವಂತ ಯುವಕರು ರಾಜಕಾರಣಕ್ಕೆ ಬರೋರು, ಕಲಿತವ್ರು ಬರೋರು, ಇನ್ನು ಎಲ್ಲ ಶಾಣೆ ಮಂದಿ ಬರೋದು. ಆನ್ಲೈನ್ ಸೆಂಟರ್ಗಳಿಂದ ಹೆಂಗೆ ನಡೀತಿತ್ತಲ್ಲ ವ್ಯವಹಾರ, ಹಂಗೇನೋ ರಾಜಕಾರಣ ನಡೆಯೋದು. ಇದ್ರ ಬಗ್ಗೆ ಏನಂತೀರಪ್ಪ ಕರ್ನಾಟಕದ ಯುವಕರೇ? ಎದ್ದೇಳ್ರಿ, ನಿಮ್ಮ ಶಕ್ತಿ ಪ್ರದರ್ಶನ ಮಾಡಿರಿ. ನೀವು ರಾಜಕಾರಣ ಆಗಿರಿ, ನೀವು MLA MP ಒಳ್ಳೆಯ ನಾಯಕ, ಸಿದ್ಧಾಂತದ ನಾಯಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡಿ ನಮ್ಮ ಪ್ರತಿಭೆಗಳನ್ನು ಗುರುತ ಮಾಡಿ ವೇದಿಕೆ ಕಲ್ಪಿಸಿಕೊಟ್ಟು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತ ಯಾರು ಮಾಡಿ ಕೊಡ್ತಾರ ಅಂತ ನಾಯಕ ಮುಖ್ಯಮಂತ್ರಿ ಆಗ್ಬೇಕಲ್ರಿ. ಭಾಳ ಪ್ರೀತಿಯಿಂದ ಹೇಳ್ತಿರಲ್ರಿ. ಹಾಗಾದ್ರೆ ಖಡಕ ಜವಾರಿ ಕಾಕನ ಯೂಟ್ಯೂಬ್ ಚಾನಲ್ ನಂಬರ್ 1 ನ್ಯೂಸ್ ಕನ್ನಡ ಫೇಸ್ಬುಕ್ದಾಗ ಫಾಲೋ ಮಾಡಬೇಕು, ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು, ಅನಿಸಿಕೆಗಳನ್ನ ಹಾಕಬೇಕು. ಹಾಗಾದ್ರೆ ಮತ್ತೊಂದು ಖಡಕ ಜವಾರಿ ಸುದ್ದಿ ಹಂಗೆ ಬರ್ತಾನ ಇದೆ. ಜವಾರಿ ಕಾಕ ನಮಸ್ಕಾರ.